ಸರ್ ಇವಾಗ ದರ್ಶನ್ ಅಭಿಮಾನಿಗಳಿಗೆ ಏನ್ ಹೇಳ್ತಿದ್ದಾರೆ ಸರ್? ಖಡಕ್ ಏನು ಹೇಳಲ್ಲ, ಅದು ಅವ್ರ ಬಾಸ್ ಹೇಳ್ಬೇಕು. ಅವ್ರು ಯಾವ್ದೋ ಬಾಸನೋ ಇನ್ಯಾವುದೋ ಐತಲ್ಲ, ಆ ಬಾಸ್ಗಳು ಬಂದು ಹೇಳ್ಬೇಕು. ಆಮೇಲೆ ಎರಡನೇದು, ನಮ್ದು ಏನೂ ಕಿತ್ಕೊಳಕ್ಕಾಗಲ್ಲ, ಏನೂ ಕಿತ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಲ್ಲ. ನಾರ್ಮಲ್ ಕೂದಲಾದ್ರೆ ಕಿತ್ಕೋಬಹುದು, ಅದು ವಿಗ್ ಅಲ್ವಾ, ಹೆಂಗ್ ಕಿತ್ಕೊಳ್ಳಿ? ಒಂದು ಮಾತು. ಹಲೋ, ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ಒಂದಷ್ಟು ಸೀನ್ಗಳು ನಡೀತಿದೆ. ಡಿ ಬಾಸ್ ಅವರು ಈ ಪುಣ್ಯಾತ್ಮನಿಗೆ 2,000 ಪೇಜ್ ಅಲ್ಲಿ ಟ್ರೋಲ್ ಮಾಡಿಸ್ಬಿಟ್ಟಿದಾರಂತೆ. ಏನ್ ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಇವನ್ ದೊಡ್ಡ ಪುಡಾಂಗ್ ಇವನು. ಟ್ರೋಲ್ ಮಾಡಿಸಿದ್ದಾರೆ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಸರ್, ನಮ್ದು ಫ್ಯಾಮಿಲಿ ಇದೆ ಸರ್, ನಿಮ್ಮ ಫ್ಯಾಮಿಲಿ ಅಂದ್ರೆ ನಮ್ದು ಹಂಗೆ ಸರ್. ಅದೇನೋ ಕೇಳ್ತಾರೆ ಅವರು, ಕೇಳಿಸ್ಕೊಳ್ಳೋದು. ಏನೋ ಕಿತ್ಕೊಳ್ಳೋಕಾಲ ಕಿತ್ಕೊಂಡು ಏನ್ ಸರ್ ಕಿತ್ಕೊಂಡ ನಿಮ್ಮ ಹತ್ರ? ಇದು ವಿಗ್ ಅಂತ, ವಿಗ್ ಅಲ್ಲಿ ಏನ್ ಕಿತ್ಕೊಳ್ಳಿ ಸರ್? ಹೇಳಿ ಸರ್, ಏನ್ ಕಿತ್ಕೊಂಡ? ಲೇ ಮಹಾನುಭಾವ, ಇದೇ ಡಿ ಬಾಸ್ ನಿಕ್ಕೊಂಡು ನೀನು ಪ್ರಮೋಷನ್ಗಳು, ಮೂವಿ ರಿಲೀಸ್ ಟೈಮಲ್ಲಿ ಅವ್ರಿಗೆ ಹಿಡಿದಿದ್ದ ಬಕೆಟ್ಗಳು ಯಾರು ಮರ್ತಿಲ್ಲ ಸ್ವಾಮಿ. ದಯವಿಟ್ಟು ಹೇಳ್ತೀನಿ, ನಮಗೂ ಒಂದು ಲಿಮಿಟ್ ಅಂತ ಇರುತ್ತೆ. ಲಿಮಿಟ್ ನ ದಯವಿಟ್ಟು ಕ್ರಾಸ್ ಮಾಡಬೇಡ. ಅದಾದ್ಮೇಲೆ ನೀನ್ ಮಾತಾಡ್ತಾ ಇರೋದು ಕಿತ್ಕೊಳ್ಳಿ, ಏನ್ ಕಿತ್ಕೊಳ್ಳಿ? ಅವ್ರು ಹೇಳೋರ ಬಂದಿನ್ಗೆ ಯಾವ ಹೋಗ್ರಿ ಕಂಪ್ಲೇಂಟ್ ಕೊಡೋರು ನೀನು. ಯಾವ ನಿನಗೆ ವೆಪನ್ಸ್ ತೋರ್ಸೋಣ ಅವ್ನ ಮೇಲೆ ಕಂಪ್ಲೇಂಟ್ ಕೊಡು. ಡಿ ಬಾಸ್ ಏನ್ ಮಾಡೋರು ನಿನ್ಗೆ? ನಾವು ಮಾತಾಡ್ಬಾರ್ದು ಅಂತ ತಡ್ಕೊಂಡಿದೀವಿ, ಬೇಡ ಹೇಳ್ತಾ ಇದೀನಿ, ಇದೆಲ್ಲ ಸರಿ ಇಲ್ಲ. ಇನ್ನೇನೋ ಕಿತ್ಕೋಬೇಕು ಅಂದ್ರೆ ನಾನು ಯಾಕೆ ಸರ್ ಅಲ್ಲೆಲ್ಲ ಕೈ ಹಾಕಿ ಕಿತ್ಕೊಂಡಿದ್ದು? ತಾಕತ್ತಿದ್ರೆ ಕೈ ಹಾಕಿ ನೋಡು, ಒಂದ್ಸತಿ ನೋಡೋ ಗೊತ್ತಾಗುತ್ತೆ. ಸುಮ್ನೆ ಮೀಡಿಯಾ ಮುಂದೆ ಕುತ್ಕೊಂಡು ಮಾತಾಡೋದಲ್ಲ. ನಿನ್ ಪ್ರಮೋಷನ್ ಬೇಕು ಅಂದ್ರೆ ಹೇಳು, ನಾವೇ ಮಾಡ್ಕೊಡ್ತೀವಿ. ಎಲ್ಲದಕ್ಕೊಂದು ಲಿಮಿಟ್ ಇರುತ್ತೆ, ಇದೆಲ್ಲ ತಪ್ಪು. ಅವ್ರು ಹೇಳೋರ ನಿನ್ಗೆ ವೆಪನ್ ದರ್ಶನ್ ಅವ್ರು ತೋರ್ಸವ್ರ? ತೋರ್ಸಿದ್ರೆ ಮಾತಾಡ್ ನೀನು. ಯಾವನ ತೋರ್ಸಂತಾನೆ ಅವನ ಹತ್ರ ಹೋಗು, ಅವ್ನು ಕೊಡು ಕಂಪ್ಲೇಂಟು, ಕಿತ್ಕೊ ಹೋಗಿ. ಗುರು, ಅದೇ ಮೀಡಿಯಾ ಇದೆ, ಪೊಲೀಸ್ ಇದೆ, ಕಾನೂನು ಇದೆ. ಹೋಗು ಕಂಪ್ಲೇಂಟ್ ಕೊಡು. ಯಾವನ್ ತೋರ್ಸವ್ನೆ ಅವನ್ನ ಒದ್ದೊಳಗಾಗ್ತಾರೆ. ಅದ್ ಬಿಟ್ಬಿಟ್ಟು ಎಲ್ಲ ಟೋಟಲ್ ಆಗಿ ದರ್ಶನ್ ಏನ್ ದರ್ಶನ್? ಏನಕ್ಕೆ ಅವ್ರನ್ನ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದೀರಾ? ಮಾತಾಡ್ತಿಲ್ಲ ಅಂತನಾ? ಒಂದ್ ಟೈಮ್ ಬರುತ್ತೆ, ಮಾತಾಡ್ತೀವಿ. ಅವತ್ತು ಇನ್ನೂ ಚೆನ್ನಾಗಿ ಮಾತಾಡ್ತಾರೆ, ತೋರ್ಸ್ತಾರೆ, ನಿಮ್ಗೆ ಎಲ್ಲರಿಗೂ ಕೊಡ್ತಾರೋ. ಹಂಗೆ ಅಂತೂ ಸುಮ್ನೆ ಬಿಡಲ್ಲ. ಹಾರಾಡ್ತೀರಾ, ಎಗರಾಡ್ತೀರಾ, ಎಲ್ಲ ಮಾಡಿ ನಿಮ್ಗೂ ಒಂದ್ ಟೈಮು ಮಾತಾಡಿ. ಅವ್ರದ್ದು ಅಂತ ಒಂದ್ ಟೈಮ್ ಬರುತ್ತೆ ಮಗ, ಅವಾಗ ಕಾಣ್ಲೇ ಬಿಡ ಕಣ್ಣಿಗೆ ನೀನು, ಗೊತ್ತಾಯ್ತಾ? ವಿಗ್ ಹಾಕೋರಲ್ವಾ, ವಿಗ್ಗು ಗಡ್ಡ ಮೀಸೆ ಬಿಡಲ್ಲ ಅಲ್ವಾ ಮಗನೆ? ನಿನ್ಗೂ ಒಂದ್ ಟೈಮ್ ಬರುತ್ತೆ, ಹಿಂಗೆ ಇರಲ್ಲ ಕಾಲ. ಇವತ್ತೇನೋ ಅವ್ರು ಯಾರ ಮುಂದೆ ಬಂದು ಮಾತಾಡ್ತಿಲ್ಲ ಅಂತ ಸುಮ್ನೆ ಹಾರಾಡೋದಲ್ಲ. ತಾಕತ್ತಿದ್ರೆ ಹೋಗ ಅವ್ರ ಮನೆ ಹತ್ರನೇ ಸಿಗ್ತಾರೆ, ಅವ್ರನ್ನೇ ಕೇಳ್ಕೊಳ್ಳೋ. ಸರ್ ಒಂಚೂರು ಕಿತ್ಕೋಬೇಕು ಬನ್ನಿ ಸರ್ ಅಂತ ಕಿತ್ತು ಕೈ ಕೊಟ್ಬಿಟ್ಟು ಕಳಿಸ್ತಾರೆ. ಅವಾಗ ಗೊತ್ತಾಗತ್ತೆ ನಿನ್ಗೆ. ತಾಕತ್ತಿದ್ರೆ ಅವ್ನು ಯಾವನ್ ತೋರ್ಸವನೆ ಅವ್ನ ಹತ್ರ ಹೋಗಿ ಕಂಪ್ಲೇಂಟ್ ಕೊಡು. ಆಮೇಲೆ ಇನ್ನೊಂದ್ ವಿಷಯ, ಗುಬ್ಬಿ ಮೇಲೆ ಯಾವತ್ತು ಬ್ರಹ್ಮಾಸ್ತ್ರ ನಮ್ ಬಾಸ್ ತೋರ್ಸಲ್ಲ. ಆಡಿದ್ರೆ ಗುದ್ದಾಡಿದ್ರೆ ಆನೆ ಜೊತೆನೆ ಗುದ್ದಾಡೋದು. ನೀನು ಒಯ್ಯನ್ಗೆ ಕೇಳ್ಬಾರ್ದು. ಓಕೆಮಾ, ಬಾಯ್. ಸಿದ್ದರಾಮಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ಸರ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಕ್ಷೀರ ಬಗ್ಗೆ, ಅನ್ನ ಬಗ್ಗೆ, ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ. 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇರಾ, ಹಾಗೆ 1,000 ರೂಪಾಯಿನ ಈ ಅನಕ್ಷರಸ್ಥ ಅಭಿಮಾನಿಗಳಿಗೆ ಕೊಡಬೇಕು. ಅನ್ಕಲ್ಚರ್ಡ್ ಫ್ಯಾನ್ಸ್ಗಳಿಗೆ ಏನು ಅಂದ್ರೆ 1,000 ರೂಪಾಯಿ ಕೊಟ್ಟು 3 ಹೊತ್ತು ಫ್ರೀ ಊಟ ಕೊಡಬೇಕು, ಫೋನ್ ಕಿತ್ ಪಡಿಕಬೇಕು. ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಅಂತ ಕಾಪಾಡೋದನ್ನ ದರ್ಶನ್ ಫ್ಯಾನ್ಸ್ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡಬೇಕು. ಜೊತೆಗೆ ಈ ತರ ಅವ್ರಿಗೇನೋ ಯಾರಿಗೂ ಇಲ್ಲದಷ್ಟು ಫ್ಯಾನ್ಸ್ ಇರುತ್ತೆ, ಲಕ್ಷನೋ ಕೋಟಿನೋ ಇರುತ್ತೆ. ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದ್ರೆ ಅವ್ರು ಭಾರತದ ಆಸ್ತಿ ಆಗಲ್ವಾ? ಇಸ್ರೇಲ್ಗಿಂತ ದೊಡ್ಡ ಇದಾಗ್ಬಿಡಲ್ವಾ ನಮ್ದು? ಇಸ್ರೇಲ್ ಅಮೆರಿಕಾಗಿಂತ ದೇಶ ಇಂಪ್ರೂವ್ ಆಯ್ತೆ. ಹಾಯ್, ಈ ಮೆಂಟ್ಲು ಪ್ರತಾಪ್ ಇದಾರಲ್ಲ, ಪ್ರತಾಪ್ ನೀವು ಸ್ವಲ್ಪ ಅವಾಗ ನಿಮ್ಮ ಮನ್ಸಿಗೆ ಹೋಗಿ ಬರ್ತಾ ಇರಿ. ಸುಮ್ನೆ ಎಲ್ಲೆಲ್ಲೋ ತೆಗೆದು ಎಲ್ಲೆಲ್ಲೋ ಮ್ಯಾಟ್ರ್ ಹೇಳೋದು ಅವೆಲ್ಲ ಬೇಡ. ಈ ಟಿವಿ ಮುಂದೆ ಬಂದ್ಬಿಟ್ಟು ನೀವು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇದು ಸ್ವಲ್ಪ ಬಾಸ್ತಿ ಮಾಡಿ ಕೂದಲು ಕಿತ್ಕೋಬೇಕು, ವಿಗ್ ಹಾಕೊಂಡ್ರೆ ಇವೆಲ್ಲ ಬೇಡ ಮರಿ. ನಿಂದು ಏನಿದೆ ಅವ್ನು ಯಾರು ಹೇಳಿದ್ರೆ ಅವನಿಗೆ ಮಾತ್ರ ಹೇಳ್ಬೇಕು. ನೀವು ಬಾಸ್ ಬಗ್ಗೆ ಬಂದು ಹೇಳ್ಬೇಕು, ಇವೆಲ್ಲ ಹೇಳ್ಬಾರ್ದು ನೀನು, ಆಯ್ತಾ? ನಿನ್ಗೆ ಒಬ್ಬನಿಗೆ ಪೊಲೀಸ್ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಪೊಲೀಸು. ನೀನೇನು ದೊಡ್ಡ ಏನೋ 150-200 ಫಿಲಮ್ ಮಾಡಿದ್ದೀನಿ, ನೀನು ಮಾಡಿದೆ 2-3 ಫಿಲಮು. ನಿನಗೆ ಎಷ್ಟು ನಮ್ಮ ಬಾಸ್ ಹತ್ತಿನ ಅಪ್ಪ ಐತಿ. ಸೆಕೆಂಡ್ ನೀನು ಹೇಳಿರೋದಕ್ಕೆ ನಾವು ಕಮೆಂಟ್ ಹಾಕ್ತೀವಿ ಅಷ್ಟೇ. ನೀನು ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು, ಆಯ್ತಾ? ಏನೋ ಬುದ್ಧಿಲ್ದಾರೋ ಓದಿಲ್ದಾರೋ ಅವೆಲ್ಲ ಯಾಕಪ್ಪ ನಿನಗೆ? ನಿಂತ ಏನಿದೆ ಅದು ಮಾತ್ರ ಮಾತಾಡೋದು ಕಲ್ತ್ಕೋ. ನಾವ್ ಯಾಕೆ ಕಮೆಂಟ್ ಹಾಕ್ತೀನಿ ನಿನಗೆ? ನೀ ಸುಮ್ನೆ ಏನೇನೋ ಮಾತಾಡೋದು, ಏನೇನೋ ನಿಂದಿ ಪಬ್ಲಿಸಿಟಿಗೆ ಮೆಂಟ್ಲಲ್ವಾ ನೀನು? ಯಾಕೆ ನಿನ್ಗೆ ಒಬ್ಬನಿಗೆ ಪೊಲೀಸ್ ಗೊತ್ತಿಲ್ಲ, ನಮ್ಗೆ ಯಾರು ಪೊಲೀಸ್ ಗೊತ್ತಿಲ್ವಾ? ಈಗ ನೀ ಸೆಲೆಬ್ರಿಟಿ, ನಿನ್ ಮಾತ್ರ ಪ್ರೊಡಕ್ಷನ್, ನಮ್ಗೆ ಯಾರು ರಕ್ಷಣೆ ಇಲ್ವಾ ನಮ್ಗೆ? ನೀವು ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೊಂಡು ನಾವು ಕರೆಕ್ಟಾಗಿ ಕಮೆಂಟ್ ಹಾಕ್ತಿವಿ ಅಲ್ವಾ? ನೀ ಸುಮ್ಮನೆ ಬಾಸ್ ಸಿಟ್ಕೊಂಡು ನೀನು ಕೆಟ್ಟಾಗೆ ಹಂಗೆ ಹಿಂಗೆ ಹೆಂಗೆ ಕೆಟ್ಟಾಗಿ ಮಾತಾಡ್ತೀವಿ ನೋಡ್ತಾ ಇದೀವಿ. ನೀವ್ ಮಾತಾಡೋ ಕಣ್ಣ ನೀರು ಬಂತು. ನಮ್ಮ ಅಮ್ಮನ ಎಷ್ಟು ಯಾರು ಬೈದ್ರೆ ಆಗತ್ತೆ ಅಷ್ಟು ನೋವು ಆಯ್ತು ನನಗೆ. ಹೇಳ್ತೀನಿ ಕೇಳೋರು, ನೀವು ಕರೆಕ್ಟಾಗಿ ಮಾತ್ರ ನಾವು ಅಭಿಮಾನ ಕರೆಕ್ಟಾಗಿ ಇರ್ತೀವಿ. ನಮ್ಮ ಪಾಡಿನ ಬಿಟ್ಟು ನಮ್ಮ ದೇವ್ರ ತರ ಇದಾರೆ, ಅವ್ರು ಆರಾಮಾಗಿ ಹೆಂಗೋ ಇದ್ದಾರೆ. ಅವ್ರನ್ನು ನಿಮ್ದಿಗೆ ಇರಕ್ ಬಿಡ್ತೀಯಲ್ಲ ನೀವು. ನಾವು ಬಿಡ್ತೀವಾಗರು, ಅವ್ರು ನಿಮ್ದೇ ಇರ್ಬೇಕು, ನಮ್ಮಿದು. ನೀವು ಆರಾಮಾಗಿದ್ರೆ ನಾವು ಆರಾಮಾಗಿರ್ತೀವಿ. ಸುಮ್ನೆ ಹೇಳ್ತಾರೆ, ನಾವು ಸುಮ್ಮನೆ ಕಮೆಂಟ್ ಹಾಕ್ತೀವಿ ಅಷ್ಟೇ. ನಾವು ಹೇಳೋದಷ್ಟೇನೆ. ಜೈ ಡಿ ಬಾಸ್. ಸ್ವಲ್ಪ ಕಲ್ಚರ್ ಇಲ್ಲದೆ ಇದ್ದವ್ರಿಗೆ ಹೇಳಿ ಸರ್, ದಯವಿಟ್ಟು ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳಿ ಸರ್, ಸ್ವಲ್ಪ ಬುದ್ಧಿ ಕಲಿಸಿ ಸರ್. ನೀವಂತೂ ಏನ್ ಹೇಳೋದು ತಲೆ ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್. ನೀವು ಸೋಷಿಯಲ್ ಮೀಡಿಯಾ ಹೆಂಗ್ ಯೂಸ್ ಮಾಡ್ತೀವಿ ಅಂತ ನಾನು ನೀವು ಕ್ಯಾರಾಮೆಲ್ ಕೂತ್ಕೊಂಡಾಗ್ಲೇ ನೋಡಿದೀನಿ ಸರ್. ನಿಮ್ಗೆ ಏನೇನ್ ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರಾ ಅಷ್ಟೇ. ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಶ್ಲೀಲವಾಗಿ, ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ಮಜಾ ತಗೋತಾ ಇರ್ತೀರಾ. ನೀವು ಒಂಥರ ಮಜಾವಾದಿ, ಆರಾಮಾಗಿರ್ತೀರ ಸರ್, ಮಜಾ ತಗೊಂಡು ಆರಾಮಾಗಿರ್ತೀರಾ. ಬಟ್ ಈ ಸಲ ಇನ್ಮೆಲ್ಲ ನಡೆಯಲ್ಲ ಸರ್. ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗ್ಬೇಕು.
ಪ್ರಥಮ್, ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಇದೇ ಡಿ ಬಾಸ್ ಫ್ಯಾನ್ ಒಂದಿನ ನಿನ್ನ ಫ್ರೀಯಾಗಿ ರಾಮನಗರ್ ಕರ್ಕೊಂಡೋಗಿ ವಾಪಸ್ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದೆ. ಕತೆ ಇಷ್ಟೇ. ನಿನಗೆ ಒಂದು ಕಾರ್ ಕೂಡ ಗತಿ ಇರಲಿಲ್ಲ ಅವಾಗ. ಆ ವೆಂಕಟಗೌಡ್ರ ಆಫೀಸ್ ಹತ್ರ ಬಂದು ಲಗ್ಗೆರೆ ಬ್ರಿಡ್ಜ್ ಹತ್ರ ನಿಂತ್ಕೊಂಡಿದ್ದೆ, ಮುಖಕ್ಕೆ ಮಾಸ್ಕ್ ಹಾಕೊಂಡು. ಗೌಡ್ರೆ ಕಾರ್ ಕೊಡಿ, ಎಲ್ಲ ಹೋಗ್ಬೇಕು ಅಂತ. ಪಾಪ ಗೌಡ್ರು ಒಳ್ಳೆ ಮನುಷ್ಯ, ನಿಮ್ಗೆ ಕಾರ್ ಕೊಟ್ರು. ಅದಕ್ಕೆ ಡ್ರೈವರ್ ಆಗಿ ಬಂದಿದ್ದು ಈ ಡಿಬಾಸ್ ಫ್ಯಾನೆ. ನೀನೇನು ಕಾಸು ಕೊಟ್ಟಿಲ್ಲ, ಈ ಡಿಬಾಸ್ ಫ್ಯಾನ್ಗೆ ಫ್ರೀಯಾಗಿ ಬಂದಿದ್ದು ನಾನು. ಯಾಕೆ ಹೇಳು, ಒಂದು ವಿಶ್ವಾಸ. ನಿನಗೆ ಗೊತ್ತೋ ಗೊತ್ತಿಲ್ವೋ ನೆನ್ಪ್ ಮಾಡ್ಕೋ. ಸರಿ, ನಾ ಮಾತೆತ್ತಿದ್ರೆ ಡಿಬಾಸ್ ಫ್ಯಾನ್ ಬಗ್ಗೆ ಮಾತಾಡ್ತೀವಿ. ಒಂದು ಟೀ ಕೊಡ್ಸೋ ಯೋಗ್ಯತೆ ಇಲ್ದಿರೋ ನೀನು ಡಿಬಾಸ್ ಫ್ಯಾನ್ಸ್ ಬಗ್ಗೆ ಮಾತಾಡ್ತೀಯ ನೀನು. ಲಿಮಿಟ್ ಆಗಿರ್ಲಿ ಪ್ರಥಮ್, ಏನೇ ಆಗ್ಲಿ, ಇನ್ನೂ ಬೇರೆ ಕತೆಗಳಿದಾವೆ. ಸರಿನಾ? ನಾನು ಹೇಳ್ಬಾರ್ದು, ಏನು ಹೇಳ್ಬಾರ್ದು ಅಂತ ಸುಮ್ನೆ ಇದ್ರೆ ನೀವು ಪ್ರಮೋಷನ್ ಬೇಕು ಅಂದ್ರೆ ಮಾಡ್ರಿ, ಒಳ್ಳೆ ತಂದಲ್ಲಿ ಸಿನಿಮಾ ಮಾಡಿ. ಯಾರೋ ಅಯ್ಯಮ್ಮ ಮಾತಾಡುತ್ತೆ ಲೇಡಿ ದರ್ಶನ್ ಸರ್ ಬಗ್ಗೆ. ನೀವು ಅಷ್ಟು ಸೌಜನ್ಯ ರೇಪ್ ಆಯ್ತು, ತಾವರೆಕೆರೆನೆಲ್ಲ ಆಯ್ತು, ಎಷ್ಟು ದಿನ ತಿಂಗಳಿಗೆ ಬೇಜಾನ್ ಕೇಸ್ಗಳು ಬರ್ತಾ ಇರ್ತವೆ, ಹೆಣ್ಣು ಮಕ್ಳ ಮೇಲೆ ಅನ್ಯಾಯ ಆಗ್ತಾ ಇರೋದು. ಈ ಹೆಣ್ಣು ಮಕ್ಕಳಾಗಿ ನೀವು ಹೆಣ್ತನ ಗೊತ್ತಿದ್ದವರು, ತಾಯಿತನ ಹೆಣ್ತನ ಎಲ್ಲ ಗೊತ್ತು, ಇದೆಲ್ಲ ಗೊತ್ತಿದ್ದವರು ಯಾರಾದ್ರೂ ಒಂದು ಸ್ಟೋರಿ ಹಾಕಿದ್ರ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ, ಈ ರೀತಿ ಅನ್ಯಾಯ ಆಗಿದೆ ಹೆಣ್ಮಕ್ಳಿಗೆ ಅಂತ. ಅದ್ ಬಿಟ್ಬಿಟ್ಟು ದರ್ಶನ್ದೇ ಆಗ್ಬೇಕಾ ನಿಮ್ಗೆ? ಏನ್ ದೊಡ್ಡದಾಗಿದೆ ಅಂತ ಅವ್ರದೇ ಆಗ್ಬೇಕಾ ನಿಮ್ಗೆ? ಏನ್ರಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮಾತಾಡೋದನ್ನ ಕಲೀರಿ. ಒಬ್ಬ ವ್ಯಕ್ತಿಗೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾದಂತಹ ಮಾತುಗಳನ್ನ ಆಡಬೇಡಿ. ಯಾಕೆ ದರ್ಶನ್ ಸರ್ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಯಾವುದು ಕೂಡ ನೋಡೋದೇ ಇಲ್ವಾ? ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ, ಎಲ್ಲಾ ಸಿನಿಮಾನು ನೋಡ್ತಾರೆ. ಯಾಕೆ ನೀವು ಪುನೀತ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರ್ತಕ್ಕಂಥ ಏಕೈಕ ನಟ ಅಂದ್ರೆ ಅದು ನಮ್ಮ ಡಿ ಬಾಸ್. ಚೆನ್ನಾಗೇ ಇದ್ರು, ನೀವು ಅವ್ರನ್ನ ಬೆಂಕಿ ಹಚ್ಚಿ ಒಬ್ಬ ನಿಮ್ಮ ಬೆಳೆ ಬಯಸ್ಕೊಳ್ಳೋದಿಕ್ಕೆ ನೀವು ಮಾಡ್ಬಿಟ್ಟು ದೊಡ್ಡವ್ರನ್ನ ಅಲ್ಲೋಲ ಕಲ್ಲ ಮಾಡ್ತಿರಲ್ರಿ. ಸ್ವಲ್ಪ ನಾಲ್ಗೆನ ಹತೋಟಿಯಲ್ಲಿ ಇಟ್ಕೊಂಡು ಮಾತಾಡು. ಸರ್, 2 ವಿಷಯ ಹೇಳಕ್ಕೆ ಕರೆದಿದ್ದೀನಿ ಸರ್. ಮೊದಲನೇದೇನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಂದು ಹನಿ ನೀರು ಕುಡಿತಾ ಇಲ್ಲ. ಯಾಕೆಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗ್ಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು. ಬರೋ ತನಕ ಆಮರಣ ಅಂತ ಉಪವಾಸ. ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ, ಯಾರು ಇದು ಮಾಡಕ್ಕೆ. ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಆಗ್ಲಿ ಬಿಡಿ. ಎರಡನೇದು, ಒಂದಷ್ಟು ಫೇಕ್ ಪೇಜಸ್ ಇವೆ. ಯಾವುದೋ ಡಿ ಡುಬಾಕ್ ನನ್ನ ಮಕ್ಕಳದ ಅಡ್ಮಿನ್ ಅಂತದ್ದು ಯಾರೋ ಇದ್ದೀರ ಅವರು. ಗೊತ್ತೇನು, ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್ ಇಲ್ಲಿಗೆ, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಗೊತ್ತೇನು, ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್ ಇಲ್ಲಿಗೆ, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ನಿಮ್ಮ ಕಡೆಯವರು ಸುಮ್ಮನಿದ್ರೆ ಚಂದ ಸರ್, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಕಡೆಯವರು ಸುಮ್ಮನಿದ್ರೆ ಚಂದ ಸರ್, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ಸಮೀರ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ವಿಡಿಯೋ ತುಂಬಾ ವೈರಲ್ ಆಯ್ತು. ಸಮೀರ್ ಅವರ ಸಂಪರ್ಕ ನಮಗೆ ಸಾಧ್ಯ ಆಗ್ಲಿಲ್ಲ. ಸಮೀರ್ ಅವರೇ, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮಿಂದ ಒಂದು ಮೆಸೇಜ್ ಬಂದಿದೆ, ದಯವಿಟ್ಟು ಅದಕ್ಕೆ ರಿಪ್ಲೈ ಮಾಡಿ. ನನ್ನ ನಗು ಯಾಕೆ ಬರ್ತಿದೆ ಅಂದ್ರೆ, ಒಂದು ಡಿಬೇಟ್ ಶೋಗೆ ಇನ್ವೈಟ್ ಮಾಡೋರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಂತೆ. ನಮ್ಮ ಯೂಟ್ಯೂಬ್ ವಿಡಿಯೋಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಒಂದು ಕಡೆ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ಬಿಟ್ಟು ಇಮೇಲ್ ಐಡಿ ನ ಕೊಟ್ಟಿರ್ತೀವಿ. ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಇಮೇಲ್ ಗೆ ಒಂದು ಮೆಸೇಜ್ ಹಾಕ್ಬೇಕಿತ್ತು, ಇನ್ಸ್ಟಾಗ್ರಾಮ್ ಅಲ್ಲ. ಚೂರಾದ್ರೂ ಪ್ರೊಫೆಷನಲಿಸಮ್ ಅನ್ನೋದು ಬೇಡವೇನ್ರಿ? ಅಯ್ಯೋ ಸಾರಿ, ಪ್ರೊಫೆಷನಲಿಸಮ್ ಅದು ನಾನು ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ? ಅಜಿತ್ ಜೈನ್. ಈ ಮಹಾನುಭಾವ ಸೌಜನ್ಯ ಕೇಸಲ್ಲಿ ಯಾವುದೋ ಒಂದು ಕಿತ್ತೋಗಿರುವಂತಹ ಒಂದು ಇನ್ವೆಸ್ಟಿಗೇಷನ್ ಮಾಡಿ 2022 ಆಗಸ್ಟ್ 9 ಪುತ್ತೂರ್ನ ಯಾವುದೋ ಒಂದು ಕಾಲೇಜಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೌಜನ್ಯ ಕೇಸಲ್ಲಿ ಇದುವರೆಗೂ ಆಗಿರುವಂತಹ ತನಿಖೆಗೂ ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಬೇಕಿದ್ರೆ ಆ ಒಂದು ವಿಡಿಯೋ ಕ್ಲಿಪ್ ಇಲ್ಲಿ ಪ್ಲೇ ಮಾಡ್ತೀನಿ, ನೋಡಿ. ಹೀಗಾಗಿ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ. ಇದುವರೆಗೂ ಆಗಿರುವ ತನಿಖೆಯಿಂದ ಹೊರಬಂದಿರುವಂತಹ ಸತ್ಯಕ್ಕೂ, ತನಿಖೆಯಿಂದ ಹೊರಬಂದಿರುವಂತಹ ಅಂಶಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಇಲ್ಲ. ಸೊ ಅಜಿತ್ ಸರ್, ಸೌಜನ್ಯ ಕೇಸಲ್ಲಿ ಅಧಿಕಾರಿಗಳ ತನಿಖೆ ತುಂಬಾ ಚೆನ್ನಾಗಿ ನಡೆದಿದೆ, ತನಿಖೆಯಲ್ಲಿ ಹೊರಗೆ ಬಂದಿರುವಂತಹ ಅಂಶಕ್ಕೂ ಸತ್ಯಾಂಶಕ್ಕೂ ವ್ಯತ್ಯಾಸನೇ ಇಲ್ಲ ಅಂತ 2022ರಲ್ಲಿ 3 ವರ್ಷದ ಹಿಂದೆ ಒಂದು ವೇದಿಕೆಯಲ್ಲಿ ನೀವೇ ಹೇಳಿದ್ರಿ. ಆದ್ರೆ ಈಗ ಮೊನ್ನೆ KV ಧನಂಜಯ ಸರ್ ಜೊತೆಗೆ ನೀವೊಂದು ಲೈವ್ ಡಿಬೇಟ್ ಅಲ್ಲಿ ಏನ್ ಹೇಳ್ತೀರಾ ಗೊತ್ತಾ? ಇಲ್ಲ ಸೌಜನ್ಯ ಕೇಸಲ್ಲಿ ಅಧಿಕಾರಿಗಳು ಸರಿಯಾದ ತನಿಖೆ ಮಾಡಿಲ್ಲ, ತನಿಖೆಯಲ್ಲಿ ಬಹಳಷ್ಟು ಲೋಪದೋಷಗಳಿದಾವೆ ಅಂತ ನಿಮ್ ಬಾಯಲ್ಲಿ ನೀವೇ ಹೇಳಿದಿರಾ. ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೆಯಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ. ನೀವು ಸೌಜನ್ಯ ಕೇಸಿನ ತನಿಖೆಯಲ್ಲಿ ಆದಂತಹ ಅಧ್ವಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ.
ಅದರ ಪಟ್ಟಿನೇ ಕೊಟ್ಟು ಬಿಡ್ತೀನಿ ನಾನು ಏನೇನು ಅಧ್ವಾನ ಮಾಡಿದ್ರು ಅಂತ. ಸೊ ಈ ತರ ಡಬಲ್ ಸ್ಟ್ಯಾಂಡರ್ಡ್ಸ್ ಇರುವಂತಹ ಈ ವ್ಯಕ್ತಿ, ಈ ಅಜಿತ್ ಜೈನ್ ಹೋಸ್ಟ್ ಮಾಡುವಂತಹ ಶೋಗೆ ನಾನ್ ಹೋಗ್ಬೇಕಂತೆ. ಅದು ಯಾರ ಜೊತೆ ಡಿಬೇಟ್ ಮಾಡ್ಲಿಕ್ಕೆ? ಪೇಮೆಂಟ್ ಗಿರಾಕಿ ಕಿತ್ತೋಗಿರುವಂತಹ ಗಿಳಿಯರ್ ಜೊತೆ. ಸರ್, ನನ್ನ ಲೈಫ್ ಅಲ್ಲಿ ನಾನು ಒಂದನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತೀನಿ. ಅದೇನ್ ಗೊತ್ತಾ? ಇಫ್ ಯು ಆರ್ಗ್ಯೂ ವಿತ್ ಎ ಸ್ಟೂಪಿಡ್ ಯು ವಿಲ್ ಬಿಕಮ್ ಸ್ಟೂಪಿಡ್ ಅಂತ. ನಿಮ್ದು ನಿಮ್ ಚಾನಲ್ ಅವ್ರದ್ದು ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಸ್ಟ್ಯಾಂಡರ್ಡ್ಸ್. ಕರ್ಸಿ ಆ ಕರ್ಸಿ, ಇಲ್ಲ ನಕಲಿ ದೇವಮಾನವನ್ನ ಕರ್ಸಿ, ಆಗ ನಾನು ಬರ್ತೀನಿ ಡಿಬೇಟ್ಗೆ. ಇಂಥ ಪೇಮೆಂಟ್ ಗಿರಾಕಿಗಳ ಜೊತೆ, ಇಂಥ ಸ್ಟೂಪಿಡ್ ಗಳ ಜೊತೆ ಆರ್ಗ್ಯೂ ಮಾಡೋಷ್ಟು ಪೇಷನ್ಸ್ ನನ್ಗಿಲ್ಲ.